ಇಂಡಸ್ಟ್ರಿಗೆ ಬರಲಿಕ್ಕೆ ಅದೇ ಪಾತ್ರ ಕಾರಣ. ಸೊ ಅದಕ್ಕೆ ರಿಷಬ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಅನಂತ್ ನಾಗ್ ಸರ್ ಬಂದರು. ಸೊ ಅನಂತ್ ನಾಗ್ ಸರ್ ಬಂದಾಗ ಫಸ್ಟ್ ಟೈಮ್ ಬಂದಾಗ ತುಂಬ ನರ್ವಸ್ ಆಯಿತು. ಅಯ್ಯೋ ಹೇಗೆ ಮಾಡೋದು, ಇದು ಆ್ಯಕ್ಟಿಂಗ್ ಹೆಂಗೆ ಮಾಡೋದು ಇವ್ರ ಹತ್ರ ಹಾಗೆ ಅಂತ. ನನ್ನ ಅಮ್ಮ ಅವ್ರ ಫ್ಯಾನು, ರಿಜೆಕ್ಟೆಡ್ ಪರ್ಸನ್ ನಾನು. ಬಟ್ ರಿಷಬ್ ಅಣ್ಣನಿಗೆ ಏನಾಯ್ತು ಅಂದರೆ ಇಲ್ಲ ಆ ಪಾತ್ರಕ್ಕೆ ಇವನೇ ಬೇಕು ಅಂತೇಳಿ ಅವರು ಪಾಪ ರೆಡಿ ಮಾಡಿದ್ರು. ಅಂದರೆ ಕಂಪ್ಲೀಟ್ಲಿ ಆ್ಯಕ್ಟಿಂಗ್ ವರ್ಕ್ಶಾಪ್ ಎಲ್ಲ ಕೊಟ್ಟು. ಆಗ ರಾಜಣ್ಣನಿದ್ರು. ರಾಜಣ್ಣ ರ್ಯಾಂಡಮಾಗಿ ಹೋಗಿ ಆಡಿಷನ್ ಕೊಟ್ಟು ಬಂದೆ. ಎಕ್ಸ್ಪೆಕ್ಟೇಷನ್ 1% ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ನನಗೆ ಸೆಲೆಕ್ಟ್ ಆಗ್ತೀನಿ ಅಂತ. ಬಿಕಾಸ್ ಈ ಸಿನಿಮಾಗೆ 416 ಜನ 416 ಆದಮೇಲೆ ಸೆಲೆಕ್ಷನ್ ಆಗಿರೋದು. ದಟ್ ಗಾಡ್ಸ್ ಗ್ರೇಸ್ ಅದು. ಯಶ್ ಸರ್, ರಾಕಿಂಗ್ ಸ್ಟಾರ್ ಯಶ್ ಸರ್, ಅವ್ರ ಸಿನಿಮಾಗಳನ್ನ ಜಾಸ್ತಿ ನೋಡ್ಕೊಂಡು ಬೆಳೆದಿದ್ದೀನಿ. ಇವ್ರು ಆ್ಯಕ್ಚುಲಿ ಮಗ್ಗಿ ಪುಸ್ತಕ ಅಂತ ಹೇಳೋದು ಜೀವನ ಪಾಠ. ಜೀವನೇ ಒಂದು ಲೆಕ್ಕ ಅಲ್ವಾ ಒಂದರಲ್ಲಿ. ಸೊ ಆ ಥರ ನಾನು ಅವನಿತರ ಅಂತ, ಅವನಿತರ ಅಲ್ಲ ಇವರು ಬೇರೆ ಥರ. ಪಾತ್ರ ತಿಕ್ಕು ಅಂತ ಡೈರೆಕ್ಟ್ ಮುಖಾಂತರ ಹೇಳಿದ್ದು. ಸೊ ಪಾತ್ರ ತೊಳಿಲಿಕ್ಕೆ ಬರಲ್ಲ ಇವರಿಗೆ. ಡೈರೆಕ್ಟ್ರು ಟೆನ್ಷನ್ ಆಗ್ಬಿಟ್ರು. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ಫೆಬ್ರವರಿ 13ಕ್ಕೆ ಒಂದು ಅದ್ಭುತವಾದಂತಹ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಮಗ್ಗಿ ಪುಸ್ತಕ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸದ್ಯಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಾಯಕ ಆ್ಯಂಡ್ ನಾಯಕಿ. ಸೊ ಅವ್ರನ್ನ ಒಂದಷ್ಟು ವಿಚಾರಗಳನ್ನು ಮಾತಾಡಿಸ್ತಾ ಅವರ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ಗಳನ್ನು ಒಂದಷ್ಟು ಕೆದಕ್ತಾ ಸೊ ಮಾತಾಡ್ಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇಬ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಇಬ್ಬರು? ಚೆನ್ನಾಗಿದ್ದೀನಿ. ಸೊ ನಿಮ್ಮ ಇಬ್ಬರದು ಒಂದು ಕಿರುಪರಿಚಯ ಸೊ ಮಾಡ್ಕೊಳ್ಳೋದಾದರೆ ವೀಕ್ಷಕರಿಗೋಸ್ಕರ. ಸೊ ಎಲ್ರಿಗೂ ನಮಸ್ಕಾರ. ಸುದ್ದಿ ಮನೆ ವೀಕ್ಷಕರು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಡ್ಯ ಹುಡುಗಿ ರಾನ್ವಿ ಶೇಖರ್. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ರಂಜನ್, ನಿಮ್ಮ ಪ್ರೀತಿಯ ದಡ್ಡ ಪ್ರವೀಣ. ಗಡ್ಡ ಪ್ರವೀಣ ಅದು ಸುಮಾರು ಯಾರು ಮರ್ತಿರ್ಲಿಕ್ಕಿಲ್ಲ ಸರ್ ಆ ಪಾತ್ರನ. ದಡ್ಡ ಪ್ರವೀಣ ಅದೇ ದಡ್ಡ ಪ್ರವೀಣ. ಆ್ಯಕ್ಚುಲಿ ಎಲ್ಲರೂ ಈಗಲೂ ಕರೆಯೋದು ನನಗೆ ಪ್ರವೀಣ್ ಅಂತಾನೆ, ರಂಜನ್ ಅಂತ ಕರೆಯೋದಿಲ್ಲ ಯಾರು ಸಹ. ನನ್ನ ರಿಯಲ್ ನೇಮ್ ರಂಜನ್ ಅಂತ ಯಾರಿಗೂ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ನೇಮಲ್ಲೇ ಕರೀತಾರೆ. ಹಾಗೆ ಖುಷಿ ಆಗುತ್ತೆ ಸರ್ ಆ ಒಂದು ಪಾತ್ರನ ಇದುವರೆಗೂ ಜನಗಳು ಇಟ್ಕೊಂಡು ನೆನಪಲ್ಲಿ ಇಟ್ಕೊಂಡು ಅದನ್ನು ಗುರುತಿಸಿ ಕರೀತಾರಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಅಂತ? ತುಂಬ ಖುಷಿ ಕೊಡುತ್ತೆ. ಅಂದರೆ ಅವ್ರು ಕರೆದಾಗಲ್ಲ, ಕೆಲವೊಬ್ರು ಕೇಳ್ತಾರೆ ದಡ್ಡ ಪ್ರವೀಣ ಅಂತೇಳಿ ಕರೆದಾದ್ಮೇಲೆ ಬೇಜಾರಾಗುತ್ತೆ ನನಗೆ. ಖಂಡಿತವಾಗಲಿಲ್ಲ. ಯಾಕಂದರೆ ಆ ಪಾತ್ರ ನನಗೆ ಅಂದರೆ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು. ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬರಲಿಕ್ಕೆ ಅದೇ ಪಾತ್ರ ಕಾರಣ. ಸೊ ಅದಕ್ಕೆ ರಿಷಬ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಒಂದ್ಸತಿ ಸಿನಿಮಾದ ಹೆಸರು ಹೇಳ್ಬಿಡಿ ಸರ್, ಸುಮಾರು ಜನ ಮರ್ತೋಗ್ಬಿಟ್ಟಿರ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಕೊಡುಗೆ ರಾಮಣ್ಣ ರೈ. ಡೈರೆಕ್ಟೆಡ್ ಬೈ ರಿಷಬ್ ಶೆಟ್ಟಿ. ಅವಾಗ 17. ಎಷ್ಟು ವರ್ಷ ಆಯ್ತು ಸರ್ ಸಿನಿಮಾ ಬಂದು? ಸಿನಿಮಾ ಬಂದು ಈಗ ಆಯಿತು 9 ವರ್ಷ ಆಯ್ತಾ ಅಂತ. 9 ವರ್ಷ ಆಗ್ತಾವ. ಸೊ ಅದ್ರ ಬಗ್ಗೆ ಒಂಚೂರು ಮೆಲುಕಾಗ್ತಾ ಹೋದ್ರೆ, ಸೊ ಹೇಗಿತ್ತು ಆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಸಿನಿಮಾ ಆ ಒಂದು ಅನುಭವದ ಈಗ ಅದನ್ನು ರೀಕಾಲ್ ಮಾಡೋದಾದ್ರೆ? ಅಂದರೆ ತುಂಟತನ ಅಂದರೆ ನನಗೆ ಆ್ಯಕ್ಚುಲಿ ನಾನಾಗ ಫಸ್ಟ್ PU ಕಲಿತಾ ಇದ್ದೆ. ಆ ಟೈಮಲ್ಲಿ ಶೂಟಿಂಗ್ ಆಗ್ತಿದ್ದಿದ್ದು. ಬಾಕಿ ಎಲ್ಲ ಮಕ್ಕಳೆಲ್ಲ ತುಂಬ ಚಿಕ್ಕವರಿದ್ರು, ಎಲ್ಲ ಚಿಕ್ಕ ಮಕ್ಕಳೆಲ್ಲ. ಸೊ ತುಂಟತನ ಅವ್ರು ಮಾಡ್ತಾಯಿದ್ರು. ನನಗೆ ಅಲ್ಲಿ ಏನಂದರೆ ಅವ್ರನ್ನ ನೋಡ್ಕೊಳ್ಬೇಕಿತ್ತು ನಾನು. ಸ್ವಲ್ಪ ಅಂದರೆ ಎಲ್ಲ ಇದು ಮಾಡ್ತಾರೆ, ಪೋಖ್ರಿ ಗಿಕ್ರಿ ಮಾಡ್ತಾರೆ ಅಂತ ಹೇಳಿ. ಸೊ ಅವ್ರ ಜೊತೆ ಇರುವಾಗ ಅವ್ರನ್ನ ನೋಡ್ಕೊಂಡು ಏನೋ ಅವ್ರ ಜೊತೆ ಆಟ ಆಡ್ಕೊಂಡು ಹಂಗಿದ್ದೆ. ಆಮೇಲೆ ಒಂದು ಶೂಟಿಂಗ್ ಆಗ್ತಾ ಇರುವಾಗಲೇ ಅನಂತ್ ನಾಗ್ ಸರ್ ಬಂದರು. ಸೊ ಅನಂತ್ ನಾಗ್ ಸರ್ ಬಂದಾಗ ಫಸ್ಟ್ ಟೈಮ್ ಬಂದಾಗ ತುಂಬ ನರ್ವಸ್ ಆಯಿತು. ಅಯ್ಯೋ ಹೇಗೆ ಮಾಡೋದು, ಇದು ಆ್ಯಕ್ಟಿಂಗ್ ಹೆಂಗೆ ಮಾಡೋದು ಇವ್ರ ಹತ್ರ ಹಾಗೆ ಅಂತ. ನನ್ನ ಅಮ್ಮ ಅವ್ರ ಫ್ಯಾನು. ಅವರು ಆ್ಯಕ್ಚುಲಿ ಬುಕ್ಕಲ್ಲಿ ಇವ್ರದ್ದು ಫೋಟೋ ಮೊದಲೆಲ್ಲ ಹಾಗೆಲ್ಲ ಫೋಟೋ ಕಟ್ಟಿಂಗ್ ಮಾಡಿ ಇಡ್ತಿದ್ರು. ಸೊ ಪೇಪರ್ ಕಟ್ಟಿಂಗ್ಸ್ ಅದೆಲ್ಲ ಬುಕ್ಕಲ್ಲಿ ಇಟ್ಟಿದಾಗ ಅಮ್ಮನ ಅಂದರೆ ಅಣ್ಣಂದಿರು ನೋಡಿ ಅಮ್ಮನಿಗೆ ಬೈದಿದ್ದುಂಟು. ಆವಾಗೆಲ್ಲ ಹುಡುಗರ ಫೋಟೋ ಎಲ್ಲ ಹಾಕಿ, ಅಂದರೆ ಅದು ಫ್ಯಾನ್ ಅಭಿಮಾನಿ ಅಂತ ಇರ್ತದಲ್ಲ ಅದು. ಸೊ ಅಮ್ಮ ಹೇಳ್ತಾಯಿದ್ರು ಅನಂತ್ ನಾಗ್ ಸರ್ ಇದ್ದಾರ, ಖುಷಿ ಮಗ ನಿಂಗೆ ಹಾಗೆ ಅಂತ ಹೇಳ್ತಾಯಿದ್ರು ನನಗೆ. ಸೊ ನನಗೆ ಭಯ ಆಗ್ತೈತಿ, ಅಯ್ಯೋ ಹೇಗೆ ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಆ ಥರ ಒಂದಿತ್ತು. ಆ್ಯಂಡ್ ನಾನು ಫಸ್ಟ್ ಸಿನಿಮಾ ನೋಡಿದ್ದೆ ಇದು ಮುಂಗಾರು ಮಳೆ. ಸೊ ಆಬ್ವಿಯಸ್ಲಿ ನಾನು ಅವರನ್ನು ಅಲ್ಲಿ ಸ್ಕ್ರೀನಲ್ಲಿ ನೋಡಿದ್ದೇನೆ, ಇಲ್ಲಿ ಹೇಗೆ ಅಂತ. ಆಮೇಲೆ ಅವರೇ ಪಾಪ ನಮಗೆ ಕಂಫರ್ಟೇಬಲ್ ಮಾಡಿದ್ರು, ಮಾತಾಡಿ ಒಂದಷ್ಟು ಡಿಸ್ಕಷನ್ ಅಂದರೆ ಔಟ್ ಆಫ್ ದ ಬಾಕ್ಸ್ ಡಿಸ್ಕಷನ್ ಎಲ್ಲ ಮಾಡಿಸಿ ತುಂಬ ಕಂಫರ್ಟೇಬಲ್ ಆಗಿ ಮಾಡಿ
ಆ ಥರ ಮಾಡಿದ್ರು. ಮತ್ತು ರಿಷಭಣ್ಣ ಮತ್ತು ರಾಜಣ್ಣನು ತುಂಬ ಅಂದರೆ ನಮಗೆ ಆ್ಯಕ್ಟಿಂಗ್ ಎಲ್ಲ ಕಲಿಸಿದ್ದು. ನನಗೆ ಆ್ಯಕ್ಚುಲಿ ಬರ್ತಾ ಇರಲಿಲ್ಲ. ನಾನು ಫಸ್ಟಿಗೆ ಹೋದಾಗ ಹುಲಿವೇಷ ಮಾಡ್ತಾಯಿದ್ದೆ ನಾನು. ಸೊ ಆ್ಯಕ್ಟಿಂಗ್ ಆ್ಯಕ್ಚುಲಿ ಇದು ಆಡಿಷನಿಗೆ ಹೋಗಿದ್ದು ಸೆಲ್ಫಿ ತಗೊಳ್ಳಿಕ್ಕೋಸ್ಕರ. ಕಿರಿಕ್ ಪಾರ್ಟಿ ಡೈರೆಕ್ಟ್ರು ಬರ್ತಾರೆ ಸೆಲ್ಫಿ ತಗೊಳ್ಳಿ. ಆಗ ಕಿರಿಕ್ ಪಾರ್ಟಿ ಭಯಂಕರ ಕ್ರೇಜ್ ನಮಗೆ. ನಾವು ಕಾಲೇಜಲ್ಲಿ ಕಲಿತಿದ್ದಿದ್ದಲ್ಲ, ಬ್ಯಾಕ್ ಬೆಂಚರ್ ಕೂಡ ನಾನು. ಸೊ ಅವಾಗ ಅದೇ ಲಾಸ್ಟ್ ಬೆಂಚಿನ ಇದು ಅಂತ. ಸೊ ಅವ್ರು ಡೈರೆಕ್ಟ್ರು ಬರ್ತಿದ್ದಾರೆ ಊರಿಗೆ, ಕಾಸರಗೋಡಲ್ಲಿ ಆಡಿಷನ್ ನಡೀತದೆ. ಒಂದು ಸೆಲ್ಫಿ ತಗೊಂಬರೋಣ ಅಂತಲೇ ಹೋಗಿದ್ದು. ಆ್ಯಂಡ್ ಪಕ್ಕ ರಿಜೆಕ್ಟೆಡ್ ಪರ್ಸನ್ ನಾನು. ಬಟ್ ರಿಷಭ್ ಅಣ್ಣನಿಗೆ ಏನಾಯ್ತು ಅಂದರೆ, ಇಲ್ಲ ಆ ಪಾತ್ರಕ್ಕೆ ಇವನೇ ಬೇಕು ಅಂತೇಳಿ ಅವರು ಪಾಪ ರೆಡಿ ಮಾಡಿದ್ರು. ಅಂದರೆ ಕಂಪ್ಲೀಟ್ಲಿ ಆ್ಯಕ್ಟಿಂಗ್ ವರ್ಕ್ಶಾಪ್ ಎಲ್ಲ ಕೊಟ್ಟು. ಆಗ ರಾಜಣ್ಣನಿದ್ರು, ರಾಜ್ ಬಿ ಶೆಟ್ಟಿ ರಾಜಣ್ಣನಿದ್ರು, ಗುರು ಅಣ್ಣ, ಶನಿಲ್ ಗುರು, ರವಿ ಕ್ಯಾರೆಕ್ಟ್ರು ಮಾಡಿದ್ರಲ್ಲ ಸೂ ಫ್ರಮ್ ಸೋಲಿ, ಅವರು ಶನಿಲ್ ಗೌತಮ್, ಗುರುವಣ್ಣ ಅಂತ ನಾವು ಕರೆಯೋದು. ಸೊ ಅವರು ಸಹ ಇದ್ದರು. ಅವರೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಸೊ ಅದೊಂದು ವರ್ಕ್ಶಾಪು, ಒಂದು ತಿಂಗಳು ವರ್ಕ್ಶಾಪ್ ಇತ್ತು. ಸೊ ಆ ಒಂದು ತಿಂಗಳು ಚೆನ್ನಾಗಿತ್ತು. ಗುರು ಸರ್ ಅಂತ ಒಬ್ಬರು ಮೈಸೂರು ಸರ್ ಇದ್ದರು, ಮೈಸೂರು ಆ್ಯಕ್ಟಿಂಗ್ ಕ್ಲಾಸಲ್ಲಿ ಇಲ್ಲಿ ಮಾಡ್ತಾರೆ. ಸೊ ಅವರು ಮಾಡಿದರು. ಅವರೆಲ್ಲ ನನಗೆ ರೆಡಿ ಮಾಡಿಸಿರೋದು ಆ ಕ್ಯಾರೆಕ್ಟ್ರ್. ಸೂಪರ್ ಸರ್. ಮೇಡಮ್ ಹೇಳಿ, ಮತ್ತೆ ಹೇಗೆ ನಡೀತಿದೆ ಎಜುಕೇಷನ್ಸ್ ಎಲ್ಲ, ಹೇಗೆ ನಡೀತಿದೆ? ಎಜುಕೇಷನ್ಸ್ ನಾರ್ಮಲ್ ಅಲ್ವಾ ಸರ್, ಹೋಗ್ತಾ ಇರುತ್ತೆ. ಅದಕ್ಕೂ ಬ್ರೇಕ್ ಕೊಡೋಕ್ಕಾಗಲ್ಲ. ಏನು ಮಾಡ್ತಿದ್ದೀರಾ ಸರ್? ನಾನೀಗ ಫಸ್ಟ್ BCom ಓದ್ತಾ ಇದ್ದೀನಿ ಶ್ರೀಲಕ್ಷ್ಮಿ ಕಾಲೇಜಲ್ಲಿ. ಈ ಆ್ಯಕ್ಟಿಂಗ್ ಮೇಲೆ ತುಂಬ ಕ್ರೇಜ್ ಇರೋದ್ರಿಂದ ಐ ಹ್ಯಾವ್ ಕಮ್ ಟು ಹಿಯರ್. ಮೊದಲೆಲ್ಲ ಬೇರೆ ಅಂದರೆ ಏನಾದರೂ ಚಿಕ್ಕ ಪುಟ್ಟ ಪಾತ್ರಗಳು ಏನಾದ್ರು ಮಾಡಿದ್ರೆ? ನಾನು ಜ್ಞಾನಗಂಗೆ ಮೂವಿಯಲ್ಲಿ ಚೈಲ್ಡ್ ಆ್ಯಕ್ಟರ್ ಆಗಿ ಮಾಡ್ತಾಯಿದ್ದು. ಆ್ಯಕ್ಚುಲಾಗಿ ಅದು ಆ್ಯಕ್ಟಿಂಗ್ ಅಂತ ನನಗೆ ಗೊತ್ತಿರಲಿಲ್ಲ. ನಂದೊಂದು ಸಿಂಗಿಂಗ್ ಆಡಿಷನ್ ಇತ್ತು ಅಂತ ನಾನು ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ವಿನೋದ್ ಸರ್ ಅಂತ ಹೇಳಿ ಹೀಗೆ ಬನ್ನಿ ಈ ಥರ ಒಂದು ಚಿಕ್ಕ ರೋಲ್ ಇದೆ ಮಾಡಿ ಅಂತಂದ್ರೆ, ಫೈನ್ ದಟ್ಸ್ ಓಕೆ ಅಂತೇಳಿ ಹೋದ್ವಿ ಅಷ್ಟೇ. ಜೂನಿಯರ್ ಆರ್ಟಿಸ್ಟ್ ಲೈಕ್ ಆ ಥರ ಮಾಡಿ ಬಂದೆ ಒಂದು ಸಿನಿಮಾ. ಆ್ಯಂಡ್ ಅದಾದಮೇಲೆ ಇನ್ನೂ 4 ಮೂವೀಸನ್ನು ಬ್ಯಾಕ್ ಟು ಬ್ಯಾಕ್ ಬಂತು. ಬಟ್ ಮನೇಲೆಲ್ಲ ಬೇಡ, ಎಜುಕೇಷನ್ ಕಂಪ್ಲೀಟ್ ಮಾಡಿಬಿಡು, ಆಮೇಲೆ ನೋಡೋಣ ಅಂದರು. ಬಟ್ ನನಗೆ ಕ್ರೇಜ್ ಜಾಸ್ತಿ ಆಗ್ತಾ ಬಂತು. ಲೈಕ್ ಮೆಚುರಿಟಿ ಬರ್ತಾ ಕ್ರೇಜ್ ಬರುತ್ತಲ್ಲ. ಸೊ ಇಲ್ಲ, ನಾನು ಎಜುಕೇಷನ್ ವಿತ್ ಸಿನಿಮಾ ಎರಡನ್ನೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆದೆ. ಅಡಿಗ ಆರ್ಟ್ಸ್ ಅಕಾಡೆಮಿ ಅಂತ ರಂಗಭೂಮಿ ಇಂದನೇ ಅವರು ಟ್ರೈನ್ ಮಾಡ್ತಿದ್ರು. ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸಲ್ಲಿ ನಂದು 3 months or 4 months ಸಮಥಿಂಗ್ ಏನೋ. ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಮುಗ್ದಿದ ತಕ್ಷಣ ನನ್ನ ಫಸ್ಟ್ ಆಫರ್ ಬಂದಿದ್ದೆ ಮಗ್ಗಿ ಪುಸ್ತಕ. ಹೀಗೆ ಮೂರ್ತಿ ಸರ್ ಕಾಲ್ ಮಾಡಿದ್ರು, ಈ ರೀತಿ ಮಗ್ಗಿ ಪುಸ್ತಕ ಅಂತ ಸಿನಿಮಾ ಇದೆ, ಬಂದು ಆಡಿಷನ್ ಕೊಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋಗಿ, ನಿಜವಾಗ್ಲೂ ನನಗೆ ಲೈಕ್ ಸುಮ್ಮನೆ ರ್ಯಾಂಡಮಾಗಿ ಹೋಗಿ ಆಡಿಷನ್ ಕೊಟ್ಟು ಬಂದೆ. ಎಕ್ಸ್ಪೆಕ್ಟೇಷನ್ 1% ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ನನಗೆ ಸೆಲೆಕ್ಟ್ ಆಗ್ತೀನಿ ಅಂತ. ಬಿಕಾಸ್ ಈ ಸಿನಿಮಾಗೆ 416 ಜನ 416 ಆದಮೇಲೆ ಸೆಲೆಕ್ಷನ್ ಆಗಿರೋದು. ದಟ್ ಗಾಡ್ಸ್ ಗ್ರೇಸ್. ಅದೊಂಥರ ಸ್ಪೆಷಲ್ ಮೂಮೆಂಟ್, ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಹರಿವರಾಸನಂ ಸರ್ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಆದ ಚಿನ್ನಸ್ವಾಮಿ ಯತಿರಾಜ್ ಸರ್ ಅವರು. ಸೆಲೆಕ್ಷನೆಲ್ಲ ಆಗಿ ಆಮೇಲೆ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಸರಿ ಒಂದಷ್ಟು ವರ್ಕ್ಶಾಪ್ಸ್ ಬೇಕಾಗಿತ್ತು. ಬಿಕಾಸ್ ನಾನು ಆ್ಯಕ್ಟಿಂಗ್ ಕ್ಲಾಸಿಂದ ಡೈರೆಕ್ಟಾಗಿ ಈ ಪಾತ್ರಕ್ಕೆ ಏನು ಬೇಕೋ ಅದನ್ನು ಪ್ರಿಪ್ರೇಷನ್ ಬೇಕು ಅಂತ ಹೇಳಿ ರಮಾನಂದ್ ಸರ್ ಅವರ ಕ್ಲಾಸಲ್ಲಿ, ಗೆಜ್ಜೆ ಹೆಜ್ಜೆ ರಂಗ ತಂಡದಲ್ಲಿ ಅವ್ರ ಕ್ಲಾಸಲ್ಲೇ ನನಗೆ ಒಂದಷ್ಟು ವರ್ಕ್ಶಾಪ್ಸ್ಗಳನ್ನೆಲ್ಲ ಪ್ರಿಪೇರ್ ಮಾಡಿ ದೆನ್ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ನೀವು ಪರಿಚಯ ಮಾಡ್ಕೊಂಡಿದ್ದು ಸೌಂಡಿಂಗ್ ಚೆನ್ನಾಗಿದೆ. ನಾನು ನಿಮ್ಮ ಮಂಡ್ಯ ಹುಡುಗಿ ಅಂತ ಜೋರಾಗಿ ಹೇಳಿದ್ರಲ್ಲ, ಯಾಕೆ ಅಂತ ಅಷ್ಟೊಂದು ಪ್ರೀತಿ? ಸರ್ ಅದು ಒಂಥರ ಏನು ಹೇಳ್ಬೋದು, ಅದಕ್ಕೆ ಮಂಡ್ಯದವರು ಅಂತಂದ್ರೆ ಅದು ಸೌಂಡು ಬರ್ತಾ ರೈಸ್ ಆಗ್ತಾ ಇರುತ್ತೆ, ಡೌನ್ ಆಗಲ್ಲ. ಸೂಪರ್. ಅಂದ್ರೆ ಇವಾಗ ಸಿನಿಮಾ ಓದು ಒಂದ್ ಕಡೆ, ಸಿನಿಮಾ ಒಂದ್ ಕಡೆ, ಅಂದ್ರೆ ಯಾಕೆ ಅಷ್ಟೊಂದು ಸಿನಿಮಾ ಹುಚ್ಚು ನಿಮ್ಗೆ ಬಂದಿದ್ದಂತ? ಸಿನಿಮಾ ಹುಚ್ಚು ಅಂದ್ರೆ ನಾನು ಲೈಕ್ ಮೂವೀಸ್ ನೋಡೋದು ಜಾಸ್ತಿ ಸರ್. ಕ್ರೇಜ್ ಅಂದರೆ ಆ್ಯಕ್ಚುಲಾಗಿ ಇದು ನನ್ನ ತಾತ ಅವರು ಹೀಗೆ ನಾಟಕ ಮಾಡ್ತಾರಲ್ಲ, ಅವರಿಂದ ನಂಗೆ ಬಂದಿರ್ಬೋದು, ನಾ ಡೋಂಟ್ ನೋ. ಬಟ್ ಅದೊಂಥರ ಬ್ಯಾಕ್ಗ್ರೌಂಡಿಂದ ಬಂದಿದೆ. ಸೊ ಹಾಗಾಗಿ ನಾನು ಜಾಸ್ತಿ ಫಿಲ್ಮ್ಸ್ ನೋಡ್ತಾ ಬೆಳೆದೋಳಲ್ವಾ, ಅದಕ್ಕೆ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಕ್ರೇಜ್ ಜಾಸ್ತಿ. ಯಾವ್ಯಾವ ಸಿನಿಮಾ ನೋಡಿದ್ರಿ? ಯಾರು ನಿಮಗೆ ಫೇವರೇಟ್ ಹೀರೋ? ಯಾರು? ಎಲ್ಲರೂ ಫೇವರೇಟೇ ಸರ್. ಅಲ್ಲ, ತುಂಬಾ ಇಷ್ಟ ಆಗುವಂತ ಇದ್ದೇ ಇರ್ತಾರಲ್ಲ. ಯಶ್ ಸರ್, ರಾಕಿಂಗ್ ಸ್ಟಾರ್ ಯಶ್ ಸರ್. ಅವ್ರ ಸಿನಿಮಾಗಳನ್ನ ಜಾಸ್ತಿ ನೋಡ್ಕೊಂಡು ಬೆಳೆದಿದ್ದೀನಿ. ಇನ್ಫ್ಯಾಕ್ಟ್ ಏನೋ ರಾಜ್ಕುಮಾರ್ ಸರ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಇವರೆಲ್ಲರೂ ಮೂವೀಸ್ನ ನಾನು ನೋಡ್ಕೊಂಡು ಬೆಳೆದಿರೋದ್ರಿಂದ ಕ್ರೇಜ್ ಜಾಸ್ತಿನೇ ಇದೆ ಸರ್. ಸೂಪರ್. ಸರಿ, ಇವಾಗ ಮಗ್ಗಿ ಪುಸ್ತಕ ಅಂತಿದ್ದೆ ಪ್ರತಿಯೊಬ್ಬರಿಗೂ ನೆನಪಾಗದೆ ನಮ್ಮ ಬಾಲ್ಯದ ದಿನಗಳು.
ನಾವು ಓದ್ತಿರ್ತಕ್ಕಂಥ ಶಾಲೆ ಅದೆಲ್ಲ ನೆನಪಾಗುತ್ತೆ. ಸೊ ಈ ಒಂದು ಸಿನಿಮಾ ನಿಮ್ಗೆ ಉಳ್ಕೊಂಡು ಬಂದಾಗ, ಈ ಕತೆ ಉಳ್ಕೊಂಡು ಬಂದಾಗ, ಸೊ ಮಗ್ಗಿ ಪುಸ್ತಕ ಅಂತ ಕೇಳಿದಾಗ ನಿಮ್ಗೆಲ್ಲ ಏನೆಲ್ಲ ನಿಮ್ ತಲೆಯಲ್ಲಿ ಆ ಒಂದು ಕ್ಷಣಗಳು ಬಂತು ಅಂತ? ಫಸ್ಟಿಗೆ ಬಂದಾಗ ಅಂದರೆ ಡೈರೆಕ್ಟ್ರು ನಾನು ಮಾಲೆ ಹಾಕಿದ್ದೆ ಆಗ ಕನ್ನಿಸ್ವಾಮಿ, ನನಗೆಲ್ಲೂ ಹೊರಗೆ ಹೋಗಬಾರ್ದು, ಸೊ ಅಂದರೆ ಅಲ್ಲೇ ಇರಬೇಕು ನಾನು, ಆ ಥರ ಇತ್ತು. ಇವರು ಡೈರೆಕ್ಟರ್ ಸರ್ ಫೋನಲ್ಲಿ ಮಾತಾಡಿದ್ರು. ನಾನು ಹೇಳಿದೆ ಅದೇ ದಿನ ಮಾಲೆ ಹಾಕಿದ ದಿನವೇ ಮಾತಾಡಿದ್ದು ಅವರು ಹೇಳಿದ ಹೆಸರಲ್ಲೇ ನಾನು ಸ್ವಲ್ಪ ಅಂದರೆ ಇಲ್ಲ ಏನೋ ಒಂದಿದೆ ಇಲ್ಲಿ ಅಂತ, ಅಂದರೆ ಹರಿಹರಾಸನಂ ಅವ್ರ ಹೆಸರು, ಕನ್ನಿಸ್ವಾಮಿ ಬೇರೆ. ಆವಾಗ ಇದು ಹೇಳಬೇಕಾದ್ರೆ ಹೇಳಿದ್ರು ಫೋನಲ್ಲಿ. ನಾನು ಹೇಳಿದೆ ಶೂಟಿಂಗ್ ಬರಲಿಕ್ಕೆ ನಂಗೆ ಡೌಟ್, ಯಾಕಂದರೆ ಈಗ ಮಾಲೆ ಹಾಕಿದ್ದೇನೆ, ಅಂದರೆ ಮಲೆಗೆ ಹೋಗಿ ಬರೋವರೆಗೆ ನಾನು ಎಲ್ಲಿಗೆ ಬರೋದಿಲ್ಲ, ಇಲ್ಲಿ ಗುರುಸ್ವಾಮಿ ಒಟ್ಟಿಗೆ ಇರಬೇಕು ನಾನು ಅಂತ ಆ ಥರ ಹೇಳ್ತಾ ಇದ್ದೆ. ಅವರು ಇಲ್ಲ ನಾನು ಬರ್ತೇನೆ, ಒಮ್ಮೆ ಮೀಟ್ ಆಗ್ತೀನಿ, ನಿಮ್ಗೆ ಸ್ಟೋರಿ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗುತ್ತೆ ಹಂಗೆ ಅಂದರು. ನನ್ನೆಲ್ಲ ಇಷ್ಟ ಆಗ್ಬೋದು ಸರ್ ಖಂಡಿತವಾಗ್ಲು, ಬಟ್ ಅಲ್ಲಿ ಬಂದು ನಿಲ್ಲಿಕ್ಕಾಗಲ್ಲ, ನಂಗೆ ಉಳ್ಕೊಳ್ಳಿಕ್ಕಾಗಲ್ಲ ಆ ಥರ. ದೀಪ ಎಲ್ಲ ಇಡ್ಲಿಕ್ಕೆ ಅಂದರೆ ಗುರುಸ್ವಾಮಿ ಬೇಕು, ಅದು ಮತ್ತು ಗೊತ್ತಿಲ್ಲ ನನಗೆ ಹೇಗೆ ಅಂತ ಪ್ರೊಸೀಜರು ಅಂತ. ಆಮೇಲೆ ಮಂಗಳೂರಿಗೆ ಬಂದು ಸ್ಟೋರಿ ಹೇಳ್ತಾರೆ. ಮಗ್ಗಿ ಪುಸ್ತಕ ಅಂತ ಹೇಳಿದಾಗ ಅದೇ ನೀವು ಹೇಳಿದಾಗ ನಾನು ಅಂದ್ಕೊಂಡೆ ಶಾಲೆದೇನೋ ಸ್ಟೋರಿ ಆಗಿರ್ಬೋದೇನೋ, ಸ್ಕೂಲ್ ವೈಸಲ್ಲಿ ಸ್ಟೋರಿ ಆಗಿರ್ಬೋದು. ಬಟ್ ಹೋಗ್ತಾ ಸ್ಟೋರಿ ಕೇಳ್ತಾ ಹೋಗುವಾಗ ಅಲ್ಲ, ಇದರಲ್ಲಿ ಬೇರೆ ಏನೆಲ್ಲ ಇದೆ ಇದರಲ್ಲಿ ಅಂತ ಶುರು ಆಯಿತು, ನನಗೆ ಗೊತ್ತಾಗ್ಲಿಕ್ಕೆ ಶುರು ಆಯಿತು. ಆಮೇಲೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು ನಂದು. ಸೊ ಶೂಟಿಂಗ್ ಮಾಡಬೇಕಾದ್ರೂ ತುಂಬ ಉಸಿರು ಕಟ್ಟಿ ಬೆವರಿಳಿಸಿ ಮಾಡಿದಂಥ ಶೂಟಿಂಗ್ ಅದು. ನನ್ನೊಂದು 10 ದಿನ ಇತ್ತು, 10 ದಿನ ಇತ್ತು ಕಂಪ್ಲೀಟಾಗಿ. ಸೊ 10 ದಿನವೂ ಫುಲ್ಲು ಅದೇ ಸಿನಿಮಾ ನೋಡೋರು ಗೊತ್ತಾಗ್ಬೋದು ಅದು. ಸೊ ಆ ಒಂದು ಪ್ರೊಸೀಜರ್ ಅಂದರೆ ಆ ಒಂದು ಪ್ರಾಪರ್ಟಿ ಎಲ್ಲ ಇಟ್ಕೊಂಡು ಮಾಡಬೇಕಿತ್ತು ನಾನು. ತುಂಬ ಅಂದರೆ ಆ ಮಗ್ಗಿ ಪುಸ್ತಕ ಅಂತ ಹೇಳೋದು ಇವರು ಆ್ಯಕ್ಚುಲಿ ಮಗ್ಗಿ ಪುಸ್ತಕ ಅಂತ ಹೇಳೋದು ಜೀವನ ಪಾಠ, ಜೀವನೇ ಒಂದು ಲೆಕ್ಕ ಅಲ್ವಾ ಒಂದರಲ್ಲಿ. ಸೊ ಆ ಥರ. ಆ್ಯಂಡ್ ಈ ಟೈಟಲ್ಗೆ ಒಂದು ಇದಿದೆ, ಸ್ಪೆಷಾಲಿಟಿ ಇದೆ. ಸೊ ಅದು ಆ್ಯಕ್ಚುಲಿ ನನಗೆ ಕರೆಕ್ಟಾಗಿ ಹೇಳಿಕ್ಕೆ ಬರಲ್ಲ, ಇವ್ರು ಕರೆಕ್ಟಾಗಿ ಹೇಳ್ತಾರೆ. ಹೇಳಿ ಮೇಡಮ್, ಅಂದ್ರೆ ಮಗ್ಗಿ ಪುಸ್ತಕ ಅಂತ ನೀವು ಫಸ್ಟ್ ಅಂದ್ರೆ ಟೈಟಲ್ ಫೈನಲ್ ಆದಾಗ ಸೊ ನಿಮ್ಗೆ ಏನೆಲ್ಲ ತಲೆಯಲ್ಲಿ ನನಗೆ ಸ್ಟೋರಿ ಕೇಳ್ಬೇಕಾದ್ರೆ ಲೈಕ್ ಹೇಳ್ದಂಗೆ ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ಹಂಗೆ ಒಂದು ರೌಂಡ್ ರಿವೈಂಡ್ ಆದಂಗೆ ಆಯಿತು. ಮಗ್ಗಿ ಪುಸ್ತಕ ಅನ್ನೋ ಟೈಟಲ್ಲಿ ಒಂಥರ ಹೊಸದಾಗಿ ಡಿಫ್ರೆಂಟ್ ಆಗಿದೆ. ಸೊ ಓಕೆ ಫೈನ್ ಅಂತ ನಾನು ಸೆಕೆಂಡ್ ಥಾಟೇ ಇಲ್ಲ, ಸ್ಟೋರಿ ಕೇಳಾದ್ಮೇಲೆ ನೆಕ್ಸ್ಟ್ ಮಿನಿಟ್ ಹೇಳಿದೆ ಓಕೆ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಆಲ್ಸೋ ಅದೇ ಇವ್ರು ಹೇಳ್ದಾಗಿನ ಮಗ್ಗಿ ಪುಸ್ತಕ ಅನ್ನೋ ಟೈಟಲಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಅದು ನಂಬರ್ಸ್ ಇದೆ ಅಲ್ಲಿ. ಏನ್ ನಂಬರ್ಸ್ ಇದೆ ಹೇಳಿ, ನನಗಂತೂ ಗೊತ್ತಾಗ್ತಿಲ್ಲ ಅದರಲ್ಲಿ. ಗೆಸ್ ಮಾಡಿ ಸರ್. 7 ಗೊತ್ತಾಗ್ತಿದೆ. ಓಕೆ 8 7 8 9 ಅಷ್ಟೇ ಗೊತ್ತಾಗ್ತಿದೆ ನನಗೆ. ಗೊತ್ತಾಗ್ತಿಲ್ಲ ಮೇಡಮ್ ಹೇಳಿ. ಇಟ್ಸ್ ಅ ಫೋನ್ ನಂಬರ್ 7308 73 ನಾ? ಹೌದು. ಓಕೆ 636298 ಅದು ಫೋನ್ ನಂಬರ್. ಸೊ ಇದರಲ್ಲಿ ಇದು ಏನಂದ್ರೆ ಏನು ಹೇಳಕ್ ಹೊರಟಿದ್ದೀರಿ ಅಂದ್ರೆ ಏನು ಯಾವ ತರ ಹೆಂಗೆ ಅಂತ ಅದು ಚಿತ್ರ ನೋಡಿ ಸರ್, ಕಂಪ್ಲೀಟ್ ಆಗಿ ಫುಲ್ ನಿಮಗೆ ಅರ್ಥ ಆಗುತ್ತೆ. ಬಟ್ ಇಟ್ಸ್ ಅ ಫೋನ್ ನಂಬರ್. ಹೌದು, ಮಗ್ಗಿ ಪುಸ್ತಕ ಅನ್ನೋ ಒಂದು ಇದರಲ್ಲಿ ಫೋನ್ ನಂಬರ್ ಇದೆ. ಹೌದು. ಸೂಪರ್. ಹಾಗಾದ್ರೆ ಈ ಸಿನಿಮಾ ಒಂದು ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಸೊ ಯಾರೆಲ್ಲ ಇದ್ದಾರೆ ಸಿನಿಮಾದಲ್ಲಿ? ಸಾಕಷ್ಟು ಪಾತ್ರಗಳು ಕಾಣಿಸುತ್ತೆ ನಮ್ಗೆ ಟ್ರೈಲರ್ ಟೀಸರ್ ನೋಡಿದಾಗ, ಸಾಂಗ್ಸ್ ನೋಡಿದಾಗ. ಸೊ ಯಾರೆಲ್ಲ ಇದ್ದಾರೆ ಸಿನಿಮಾದಲ್ಲಿ ಅಂತ? ಸಿನಿಮಾದಲ್ಲಿ ಈಗ ನೋಡೋದಾದ್ರೆ ಈ ಪೋಸ್ಟರಲ್ಲಿ ರಮಣನ್ ಸರ್ ಇದ್ದಾರೆ. ರಮಣನ್ ಸರು, ಆಮೇಲೆ ರಕ್ಷಾ ಅಂದರೆ ತೆಲುಗು ಸೀರಿಯಲ್ ಎಲ್ಲ ಮಾಡಿದ್ದಾರೆ ತುಂಬ. ಆಮೇಲೆ ನಮ್ಮ ಮಹೇಶಣ್ಣ, ಇವರು ಗಣೇಶ್ ಸರ್ದು ತಮ್ಮ. ಆಮೇಲೆ ಬಾಲರಾಜಿ ವಡ್ ಸರು, ಹಾಗೆ ತುಂಬ ಜನ ಇದ್ದಾರೆ, ತುಂಬ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ಗೋಪಿ ಸರ್ ಇದ್ದಾರೆ, ಗಿರಿಜಾ ಮೇಡಮ್ ಇದ್ದಾರೆ, ಮಂಜು ಸರ್ ಅಂತ ಇದ್ದಾರೆ, ಇನ್ನು ಸಾಕಷ್ಟು ಜನ. ಆಮೇಲೆ ಇವರು ಪ್ರವೀಣ್ ಜೈನು ಕಾಮಿಡಿ ಕಿಲ್ಲರ್, ಮಹೇಂದ್ರ. ಆಮೇಲೆ ಸರ್ಕಾರಿಯಲ್ಲಿ ಮಮ್ಮೂಟಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಸಂಪತ್ ಅಂತ, ಅವನಿದ್ದಾನೆ ಇದರಲ್ಲಿ. ಅಂದ್ರೆ ನೀವು ಹೇಳಿದ್ರಿ ಆಗ್ಲೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳ್ತಿದ್ರಿ. ಕಾಂತಾರದಲ್ಲೂ ಕೂಡ ನೀವು ಮಾಡಿದೀನಿ ಅಂತ ಹೇಳಿದ್ರಿ. ಕಾಂತಾರದಲ್ಲಿ ಏನು ಪಾತ್ರ ಮಾಡಿದ್ರಿ? ಕಾಂತಾರದಲ್ಲಿ ಒಂದು ಡೈಲಾಗ್ ಇದೆ, ಅದು ಒಂದು ಈ ಅಂತ ಕಾಲ್ಗಂಟಲ್ಲಿ ಮಣ್ಣು
ಗಾಡಿಯಿಂದ ಬಿದ್ದರೆ ಅಂತ. ಅದು ರಾಂಪ ಅಂತ ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಅವ್ರದ್ದು ಒಂದಿದೆ. ಅವರು ಹೋಗಿ ಬಂದಿರ್ತಾರೆ ಅವರು ಎಲ್ಲಿಗೋ. ನಾನು ಅಡುಗೆ ಚಿಕನ್ ಏನೋ ಮಾಡ್ತಾ ಇರ್ತೀನಿ, ಕಾಡು ಕೋಳಿ ಅಂತ, ಕಾಡು ಕೋಳಿ ಸೊ ಮಾಡ್ತಾ ಇರ್ತೀನಿ. ಅವ್ರು ಬರ್ತಾರೆ, ಬಂದಾಗ ಕೇಳೋದಿದೆ, ಎಂತ ಕಾಲು ಗಂಟೆ ಮಣ್ಣು ಗಾಡಿಯಿಂದ ಬಿದ್ದರೆ. ಆಗ ಅವರು ಇದು ಅದು ಮಾಡ್ಲಿಕ್ಕೆ ಹೋಗಿ ಇದದು ನೀನು ತಿನ್ನ ಅಂತ ಹೇಳ್ತಾರೆ. ರಾಂಪಣ್ಣ ನೀವು ಗಾಡಿ ಚಂದ ಬಿಡ್ತೀರಂತೆ, ನನಗೆ ಸಹ ಕಲಿಸಿ ಅಂತ ಹೇಳಿದ್ರೆ. ಸೊ ಅದು ಅಂದರೆ ರಿಷಭಣ್ಣನ ತಮ್ಮನ ಪಾತ್ರ ಮಾಡಿದ್ದೆ ನಾನು ಅದರಲ್ಲಿ. ಸೊ ಹಾಗೆ ಮೇಡಮ್, ಇವಾಗ ಇಂಡಸ್ಟ್ರಿಗೆ ಬಂದಿದ್ದೀರಿ, ಮೊದಲ ಬಾರಿಗೆ ಒಂದು ಒಳ್ಳೆಯ ಪಾತ್ರ ಮಾಡ್ತಿದ್ದೀರಾ. ಸೊ ಇನ್ನು ಮುಂದಿನ ದಿನದಲ್ಲಿ ಯಾವ ರೀತಿಯ ಪಾತ್ರಗಳು ಮಾಡಬೇಕು, ಸೊ ಯಾವ ರೀತಿ ಒಂದು ಕನಸುಗಳು ಕಟ್ಕೊಂಡಿದ್ದೀರಿ ನೀವು ಅಂತ? ಕನಸು ತುಂಬಾ ಇದೆ ಸರ್. ಕತೆ ಎಲ್ಲನೂ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ನಮ್ಮ ಕನ್ನಡ ಜನತೆಗಳು ಹೊಸ ಕಲಾವಿದರನ್ನ ಬೆಳೆಸ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ನಮಗೆ. ಯಾವ ರೀತಿ ಎಂಜಾಯ್ ಮಾಡಿದ್ರಿ ಸೆಟ್ಟಲ್ಲೆಲ್ಲ? ಸೊ ಹೇಗಿತ್ತು ಅಂತ, ಅಂದ್ರೆ ಎರಡನ್ನೂ ಈ ಕಡೆ ಎಜುಕೇಶನ್ ಪ್ಲಸ್ ಸಿನಿಮಾ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತ? ಸರ್ ಅಂದರೆ ನಾನು ಹೇಳಿದ್ದೆ, ನಾನು ಶೂಟಿಂಗ್ ಸ್ಟಾರ್ಟಪ್ ನಾನು 10th ಓದ್ತಾ ಇದ್ದಿದ್ದು. ಸೊ ಹೇಳಿದ್ವಿ ಈ ಥರ ನಾನು ಸ್ಕೂಲ್ನೂ ಬ್ಯಾಲೆನ್ಸ್ ಮಾಡಬೇಕಾಯಿತು ಆ್ಯಂಡ್ ಶೂಟಿಂಗ್ನೂ ಇರೋದ್ರಿಂದ. ಬಟ್ ಮಗ್ಗಿ ಪುಸ್ತಕ ಸೆಟ್ಟವರು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನನ್ನ ಎಜುಕೇಷನ್ಗಾಗಿರ್ಬೋದು, ಈ ಕಡೆ ಆ್ಯಕ್ಟಿಂಗಲ್ಲಾಗಿರ್ಬೋದು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್ ಅಂತ ಹೇಳ್ತೀನಿ. ಅಂದರೆ ಶೂಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಸ್ಕೂಲ್ವರೆಗೂ ಸಹ ಹೇಳ್ಬಿಟ್ಟಿರ್ತೀವಿ ನಾವು ಈ ಥರ ಶೂಟಿಂಗ್ ಇದೆ ಅಂತ. ಶೆಡ್ಯೂಲ್ ವೈಸ್ ಮಾಡೋದ್ರಿಂದ ನನಗೆ ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ ಸರ್. ಬ್ಯಾಲೆನ್ಸ್ ಆಯಿತು. ಆಯಿತು ಸರ್, ಮಗ್ಗಿ ಪುಸ್ತಕ ಮುಖಾಂತರ ಅಂದರೆ ಇದೊಂದು ಏನೋ ಒಂದು ವಿಶೇಷತೆ, ಏನು ಹೇಳೋಕೆ ಹೊರಟಿದ್ದೀರಿ ಅಂತ, ಯಾವ ಥರ ಅಂದರೆ ಈ ಒಂದು ಕತೆ ಕಾಣಿಸ್ತಿಲ್ಲ ನಮಗೆ, ಬೇರೆ ಬೇರೆ ಒಂದು ರೀತಿಯ ಕಾಣಿಸ್ತಿದೆ. ಅಂದರೆ ಮಗ್ಗಿ ಪುಸ್ತಕ ಅಂತ ಹೇಳಿದಾಗ ಇದು ಪ್ರತಿಯೊಂದು ಅಂದರೆ ಒಂದು 4-5 ಕಡೆ ಹೋಗುವಂಥ ಸ್ಟೋರಿ. ಅದಾದಮೇಲೆ ಅದು ಜೊತೆಗೆ ಆಗ್ತದೆ ಒಂದು ಕಡೆ ಅಂತ, ಆ ಥರ ಒಂದು ಸ್ಟೋರಿ. ಆ್ಯಂಡ್ ಇದರಲ್ಲಿ ಮೆಸೇಜ್ ಕೊಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಹೋದರೆ ಆಗಲ್ಲ. ಇದು ಎಂಟರ್ಟೈನ್ಮೆಂಟು, ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಮೂವಿ. ಬಟ್ ಮೆಸೇಜ್ ನಿಮಗೆ ಕೊಡ್ತಾ ಹೋಗುತ್ತೆ ಅಂತ ಅಷ್ಟೇ, ನಾರ್ಮಲಿ ಇರುತ್ತೆ ಅಂತ. ಅಂದರೆ ಈಗ ಮೊಬೈಲ್ ಯೂಸು ನಾರ್ಮಲಿ ಎಲ್ರಿಗೂ ಗೊತ್ತು, ಮೊಬೈಲ್ ಯೂಸು ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಬಟ್ ಮೊಬೈಲ್ ಯೂಸ್ಗಿಂತ ಈಗ ಆನ್ಲೈನ್ ಕ್ಲಾಸಸ್ ಬಂದಿದೆ ಅಲ್ಲಿ. ಸೊ ನಿಮಗೆ ಈಗ ಒಳ್ಳೆ ಹಣವಂತರು, ಹಾಗೆ ಮಿಡಿಲ್ ಕ್ಲಾಸು, ಆಮೇಲೆ ಹಣ ಇಲ್ಲದವರು ಇದ್ದಾರೆ ಕೆಲವೊಬ್ಬರು. ಈ ಹಣವಂತರಾದರೂ ಮೊಬೈಲು ಲ್ಯಾಪ್ಟಾಪ್ ಎಲ್ಲ ಇರುತ್ತೆ, ಸಿಸ್ಟಮ್ ಎಲ್ಲ ಇರುತ್ತೆ. ಮಿಡಿಲ್ ಕ್ಲಾಸ್ ಹೆಂಗೋ ಮೊಬೈಲ್ ಹೆಂಗೋ ಮ್ಯಾನೇಜಬಲ್ ಅವರು. ಬಟ್ ಹಣ ಇಲ್ಲದವ್ರು ಪಾಪ ತುಂಬ ಕಷ್ಟಪಡ್ತಾರೆ. ಸೊ ಆ ಕಷ್ಟದ ಬಗ್ಗೆ ಒಂದು ಕಡೆ ಇದೆ. ಆನಂತರ ಈ ಹಣ ಇದ್ರೂ ಕಷ್ಟಪಡುವಂಥ ಒಂದು ಭಾಗ ಇದೆ. ಅಂದರೆ ಹಣ ಇದ್ರೂ ಅವನಿಗೊಂದು ಏನೋ ಕಷ್ಟ ಇರುತ್ತಲ್ಲ, ಪ್ರತಿಯೊಬ್ಬನಿಗೂ ಕಷ್ಟ ಇರುತ್ತೆ. ಸೊ ಅವನಿಗೆ ಇರುವಂಥ ಶ್ರೀಮಂತನಿಗಿರುವಂಥ ಕಷ್ಟನೂ ಕಾಣಿಸ್ತಾರೆ ಒಂದು ಕಡೆ. ಹಾಗೆ ತಂದೆ ತಾಯಿಯ ಒಂದು ಪ್ರೀತಿ, ತಂದೆ ಮಗಳ ಪ್ರೀತಿ ಆಗಿರ್ಬೋದು, ತಾಯಿ ಮತ್ತು ಮಕ್ಕಳದು, ಆ ಒಂದು ತಾಯಿ ಒಂದು ಅಷ್ಟು ಕಷ್ಟಪಟ್ಟು ಮಕ್ಕಳನ್ನ ಹೆಂಗೆ ಅಂದರೆ ಇದು ಮಾಡ್ತಾಳೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಅದೇ ಮೊಬೈಲಲ್ಲಿ ಅಂತ ಬಂದಾಗ ಈ ಹಣ ಇಲ್ಲದವರಿಗೆ ಮೊಬೈಲ್ ತೆಗಿಲಿಕ್ಕೆ ಆಗ್ತಾಯಿಲ್ಲ ಪಾಪ, ಬಟ್ ಒಳ್ಳೆ ಕಲಿತಿರ್ತಾರೆ ಅಂತ. ಬಟ್ ಮೊಬೈಲ್ ಸಿಸ್ಟಮ್ ಎಲ್ಲ ಇರುತ್ತೆ ಕೆಲವ್ರ ಹತ್ರ, ಅವರು ಅದನ್ನು ಮಿಸ್ಯೂಸ್ ಮಾಡ್ತಿರ್ತಾರೆ ಒಂದು ಕಡೆ. ಆ ಥರನೂ ತೋರಿಸಿದ್ದಾರೆ. ಆಮೇಲೆ ಒಂದಷ್ಟು ಕಾಮಿಡಿ ಎಲಿಮೆಂಟ್ಸು, ಅದೇ ನಾನು ಹೇಳಿದೆ ಪ್ರವೀಣ್ ಜೈನು ಕಾಮಿಡಿ ಕಿಲರಿಗೂ, ಆಮೇಲೆ ಮಹೇಂದ್ರ ಸಂಪತ್ ಅದೇ ಮಮ್ಮೂಟಿ ಕ್ಯಾರೆಕ್ಟರ್ ಮಾಡಿದವನು. ಸೊ ಅವರಲ್ಲೇ ಇದ್ದಾರೆ ಅಂತಂದಾಗ ಒಂದಷ್ಟು ಕಾಮಿಡಿ ಇದು ಇದೆ ಎಪಿಸೋಡ್ಸ್. ಆಮೇಲೆ ಇವರು ನಮ್ಮ ಚಂದ್ರಣ್ಣ, ಆಮೇಲೆ ಇವರು ನಮ್ಮ ಶೋಭರಾಜ್ ಸರು. ಸೊ ಅವ್ರದ್ದೆಲ್ಲ ಒಂದು ಎಪಿಸೋಡ್ ಇದೆ. ಸೊ ಅಂದರೆ ನಿಮಗೆ ಸಿನಿಮಾ ಬಂದು ಒಂದು 4-5 ಸ್ಟೋರಿ. ಸಿನಿಮಾನೇ ಆ್ಯಕ್ಚುಲಿ ಲೀಡ್ ಇದರಲ್ಲಿ, ಸಿನಿಮಾನೇ ಹೀರೋ. ಅದರಲ್ಲಿ ಇವರ ಪಾತ್ರ ಇದೆಯಲ್ಲ, ಇದು ಒಂದು ಆ್ಯಕ್ಚುಲಿ ನೋವೆಲ್, ಅಂದರೆ ಡೈರೆಕ್ಟ್ರೇ ಬರೆದಿರೋಂಥ ಒಂದು ಪುಸ್ತಕ ಅವನಿ ಅಂತ. ಸೊ ಅದನ್ನು ಸಿನಿಮಾ ಮಾಡಿದ್ದು. ಸೊ ಇದರಲ್ಲಿ ಅವನಿ ಅಂತ ಕ್ಯಾರೆಕ್ಟರ್ ಇವಳು. ಸೊ ಇವ್ರ ಕಡೆಯಿಂದ ಲೀಡ್ ಹೋಗ್ತಾ ಇರುತ್ತೆ ಸಿನಿಮಾ ಥ್ರೂ ಔಟ್ ಸ್ಟೋರಿ. ಸೊ ಒಬ್ಬೊಬ್ಬರು ಒಂದೊಂದು ಪಾತ್ರಗಳು, ಒಂದೊಂದು ಕಥೆಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಅಂತ ಆ ಥರದ್ದು. ಈ ಒಂದು ಸ್ಟೋರಿ ಕತೆ ನಿಮಗೆ ಅಭಿನಯಿಸುವಾಗ ನಿಮಗೆ ಎಷ್ಟು ರಿಲೇಟೆಡ್ ಆಯಿತು ಅಂತ? ರಿಲೇಟೆಡ್ ಇತ್ತು ಸರ್, ಬಿಕಾಸ್ ನಾನು ಅದೇ ಏಜು, ಅವನಿಗೆ ಕೂಡ ಅದೇ ಏಜು. ಸೊ
ರಿಲೇಟೆಡ್ ತುಂಬಾ ಇತ್ತು. ತುಂಬ ಅಂದರೆ ಲೈಕ್ ಒಂಥರ ಸ್ಪೆಷಾಲಿಟಿ. ಅವನಿ ಕ್ಯಾರೆಕ್ಟರಲ್ಲೂ ತುಂಬ ಚಾಲೆಂಜಸ್, ಲೈಕ್ ಈಗ ತಂದೆ ತಾಯಿ ನಮಗೋಸ್ಕರ ಎಷ್ಟು ಸಫರ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಮಕ್ಕಳಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದನ್ನು ನಮ್ಮ ಚಿತ್ರದಿಂದ ತಿಳ್ಕೊಂಡೆ ನಾನು. ಇನ್ನು ನಮ್ಮ ಕರ್ನಾಟಕದ ಜನತೆ ಕೂಡ ತಿಳ್ಕೊಂತಾರೆ. ಪಾತ್ರ ತೊಳಿಲಿ ಕಲ್ತರು, ಗುಡ್ಸಕ್ ಕಲ್ತರು. ಇವರು ಫಸ್ಟ್ ದಿನ ಶೂಟಿಂಗ್ ಬಂದಿವರಂತೆ, ಗುಡ್ಸಮ್ಮ ಅಂತಂದ್ರೆ ಇದು ಪೊರ್ಕೆ ತಗೊಂಡು ಇವ್ರಿಗೆ ಗೊತ್ತಿಲ್ಲ ಗುಡ್ಸಕ್ಕೆ. ಪಾತ್ರ ತೊಳಿಲಿಕ್ಕೆ ಇಲ್ಲ ಸರ್, ಪಾತ್ರ ತೊಳಿ ಇವ್ರು ಹೇಳಲ್ಲ ನಾನು ಅವನಿತರ ಅಂತ. ಅವನಿತರ ಅಲ್ಲ ಇವ್ರು ಬೇರೆ ತರ. ಪಾತ್ರ ತಿಕ್ಕು ಅಂತ ಡೈರೆಕ್ಟ್ ಹೇಳ್ತಾರೆ. ಸೊ ಪಾತ್ರ ತೊಳಿಲಿಕ್ಕೆ ಬರಲ್ಲ ಇವ್ರಿಗೆ. ಡೈರೆಕ್ಟ್ರು ಟೆನ್ಷನ್ ಆಗ್ಬಿಟ್ರು, ಅಯ್ಯೋ ಇದೇನು ಪಾತ್ರ ತೊಳಿಕ್ ಬರಲ್ಲ ಇವ್ರಿಗೆ. ಹೋಗಿ ಅವ್ರ ಅಮ್ಮನಿಗೆ ಹೇಳಿದ್ರಲ್ಲಿ, ಅಮ್ಮ ಕಡೆ ರೂಮಲ್ಲಿ ಕೂತ್ಕೊಂಡಿದ್ರಂತೆ, ಅಲ್ಲಿ ಹೋಗಿ ಕೇಳಿದಂತೆ, ಇದು ಅಕ್ಕ ಪಾತ್ರ ತೊಳಿಯಕ್ಕೆ ಬರಲ್ಲ ಏನಿದು ಅಂತ. ಅಲ್ಲಿ ಕಲ್ಸಿರೋದು, ಡೈರೆಕ್ಟರ್ ಕಲ್ಸಿರೋದು ಇವ್ರಿಗೆ ಪಾತ್ರ ತೊಳಿಯಕ್ಕೂ ಗುಡ್ಸಕ್ಕೂ. 15 days ಏನೋ ನಾನು ಪಾತ್ರ ತೊಳೆಯೋದು, ಕಸ ಗುಡ್ಸೋದು ಇದನ್ನೆಲ್ಲ ವಿಡಿಯೋ ಮಾಡಿ ಹರೀಶ್ ಸರ್ಗೆ ಶೇರ್ ಮಾಡ್ತಾ ಇದ್ದೆ. ಹಂಗೆ ಮನೆಯಲ್ಲಿ ಮಾಡಿದ್ದು, ಮನೆಯಲ್ಲಿ. ಈಗ ಮಾಡ್ತಿದ್ಯಲ್ಲ? ಮಾಡ್ತೀರಿ. ಈಗ ಪಾತ್ರದ ಮುಖಾಂತರ ಕಲ್ತ್ರಿ, ಹೌದು ಮನೆಯಲ್ಲಿ ಮಾಡ್ತಾ ಇದ್ದೀರಾ? ಹೌದೌದು. ಅಂದ್ರೆ ಯಾವಾಗ ಮಾಡ್ಸಲ್ಲ, ಬಟ್ ಕೆಲವು ಟೈಮ್ ಮಾಡ್ತೀನಿ. ಅದು ರೇಗಿಸ್ತಾ ಇದ್ದೆ ನಾನು, ನಂಗೆ ಬರುತ್ತೆ ಮಾರ, ನಾನೇ ಮಾಡ್ತೇನೆ, ಪಾತ್ರ ತೊಳಿತೇನೆ ಮನೆಯಲ್ಲಿ ಅಂತ. ಇಲ್ಲ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈಗ ನಾನು ಹೇಳೋದು, ಎಲ್ರಿಗೂ ಹೇಳೋದು ಅದು. ಈಗ ಒಂದು ಮನೇಲಿ ಒಂದು ಗಂಡು ಮಗ ಇರ್ತಾನೆ, ಒಂದು ಹೆಣ್ಣು ಮಗಳು ಇರ್ತಾಳೆ ಅಂತ ಇಟ್ಕೊಳ್ಳಿ. ಗಂಡು ಮಗ ಅಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಬೈಯೋದಲ್ಲ, ನೀನು ಕೆಲಸ ಮಾಡು ಅಂತ, ಅವನಿಗೆ ಬೈಬೇಕು. ಹೋಗಿ ನೀನು ಮಾಡು, ಗೊತ್ತಿರ್ಬೇಕು ತಾನೆ, ಅಡುಗೆ ಮಾಡಿದ್ರೆ ಗೊತ್ತಿರ್ಬೇಕು. ಅವನೇನೋ ಎಲ್ಲೋ ಹೋಗ್ತಾನೆ, ಎಲ್ಲಿಗಾರು ಹೋಗ್ತಾನೆ, ಒಂದು ಅಟ್ಲೀಸ್ಟ್ ಅನ್ನ ಸಾರು ಮಾಡ್ಲಿಕ್ಕಾದ್ರೂ ಗೊತ್ತಿರ್ಬೇಕಲ್ಲ. ಸೊ ನಾನು ಹೇಳೋದು ಈಕ್ವಲಿಟಿ ಬೇಕು. ಗಂಡು ಮಕ್ಕಳಿಗೂ ಕೆಲಸ ಕೊಡಿ, ಮಕ್ಕಳಿಗೆ. ನನ್ನ ಮನೇಲಿ ಕೊಡ್ತಾರೆ, ನಾವಿಬ್ಬರು ಗಂಡು ಮಕ್ಕಳು, ಅಣ್ಣ ತಮ್ಮ, ನಾವಿಬ್ಬರು. ಅವನು ಏನಾದರೂ ಪಾತ್ರ ತೊಳೆಯೋದಾದ್ರೆ ನಾನು ಅಡುಗೆ ಮಾಡ್ತಾ ಇರ್ತೀನಿ, ಅಮ್ಮನೂ ಎಲ್ಲ ಮಾಡ್ತೀನಿ. ಮೀನು ಅಡುಗೆ ಮಾಡ್ತೀನಿ, ಮೀನು ಚಿಕನ್ ಅದು ಇದು ಮಾಡ್ತೀನಿ, ವೆಜ್ಜಲ್ಲೂ ಮಾಡ್ತೀನಿ. ಸೊ ಅವನು ಮಾಡ್ತೀನಿ ಸರ್, ಚಿಕ್ಕಪುಟ್ಟ ಈಗ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಡಿಗೆ ಎಲ್ಲ ಸರ್. ಅಂದ್ರೆ ಸಾಂಬಾರ್, ಟೊಮೆಟೊ ಸಾಂಬಾರ್, ಕರಿ, ಈ ತರ ಚಿಕ್ಕಪುಟ್ಟ ಮಾಡ್ತೀನಿ. ಟೊಮೆಟೊ ಗೊಜ್ಜು ಅವರು ಮಾಡೋದು ನಾನೇ ಹೇಳ್ತೇನೆ. ಮ್ಯಾಗಿ ಮಾಡ್ತಾರೆ, ಪಾಸ್ತಾ ಮಾಡ್ತಾರೆ. ಅದು ರಿಯಲ್ ಆಗಿ, ಇದು ಉಲ್ಟಾ ಹೇಳಿದ್ದವರು. ಇದು ಇವ್ರ ಅಮ್ಮ ಮಾಡಿದ್ದನ್ನ ಇವ್ರು ಹೇಳ್ತಿರೋದು. ಆಮೇಲೆ ಇದು ಏನೋ ಪಿಜ್ಜಾ, ಬರ್ಗರ್ ಅವೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಆಯಿಲ್ ಹಾಕ್ಬೇಕು, ಸಾಸಿವೆ ಹಾಕ್ಬೇಕು, ಏನು ಕಡಲೆ ಬೇಳೆ ಹಾಕ್ಬೇಕು, ಈರುಳ್ಳಿ ಹಾಕ್ಬೇಕು, ಟೊಮೆಟೊ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆಗುದಿಲ್ಲ, ಅದು ಗ್ಯಾಸ್ ಆನ್ ಮಾಡಲಿಲ್ಲ. ಗ್ಯಾಸ್ ಆನ್ ಮಾಡ್ತೀನಿ, ಅದು ಹೇಳ್ಬೇಕು, ಗ್ಯಾಸ್ ಆನ್ ಮಾಡ್ಬೇಕು ಅಂತ. ಸಾಂಬಾರ್ ಪೌಡರ್ ಹಾಕ್ಬೇಕು, ಸಾಲ್ಟ್, ಅಷ್ಟೇ. ಎಷ್ಟೊತ್ತು ಫ್ರೈ ಮಾಡೋದು? ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ತಪ್ಪು. ಯಾಕೆ ತಪ್ಪು? ಇಲ್ಲ, ಟೊಮೆಟೊ ಸಾಫ್ಟ್ ಆಗೋವರೆಗೆ, ಲೈಕ್ ಅದ್ರ ಹುಳಿ ಹೋಗೋವರೆಗೆ ಟ್ರೈ ಮಾಡಿದೆ ಬಿಡಿ. ಅದೇ ಹೆಂಗ್ ಗೊತ್ತಾ? ಅಯ್ಯೋ, ಅದು ಮಮ್ಮಿ ಹೇಳ್ಕೊಡ್ತಿರ್ತಾರೆ. ಅದು ಹೇಳ್ತಾರಲ್ಲ ಯೂಟ್ಯೂಬ್ ಹಿಂಗ್ ಇಟ್ಕೊಂಡು, ಟೊಮೆಟೊನ ಕೊಯ್ರಿ ಅಂತ ಅಲ್ಲ, ಕೊಯ್ರಿ ಅಂತ ಹೇಳುವಾಗ ಕೊಯ್ದುಕೊಳ್ಳಿ ಇವರು ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ. ಅದಕ್ಕಿಂತ ಮುಂಚೆ ವಾಶ್ ಮಾಡಿ ಅಂತ. ಅಯ್ಯೋ, ಅದು ಮೊದಲೇ ಹೇಳ್ಬೇಡ ಆಯ್ತಾ. ಆಮೇಲೆ ಎಣ್ಣೆ ಇದು ಬಾಂಡ್ಲಿಗೆ ಎಣ್ಣೆ ಹಾಕಿ ಇವ್ರು ಹೇಳೋದಲ್ಲ, ಸಾಸಿವೆ ಹಾಕಿ ಚಟಪಟ ಆಗುದಿಲ್ಲ ಇಲ್ಲಿ ಎಂತ ಹೇಳಿ ಗ್ಯಾಸ್ ಆನ್ ಮಾಡಲಿಲ್ಲ. ಅವ್ರು ಹೇಳ್ತಾರೆ ಗ್ಯಾಸ್ ಆನ್ ಮಾಡಿ, ಗ್ಯಾಸ್ ಆನ್ ಮಾಡಲಿಲ್ಲ ಅಂತ. ಆತರ ಆತರ ಏನಿಲ್ಲ, ಗೊತ್ತಿರುತ್ತೆ ಗ್ಯಾಸ್ ಆನ್ ಮಾಡಿದ್ರೆ ಅದ್ ಹೆಂಗ್ ಅಡಿಗೆ ಮಾಡ್ತಾರೆ ಅಂತ. ಕೆಲವ್ರು ಇದ್ದಾರೆ, ಯಾರು ಗೊತ್ತಾ, ನಾನು ಸತ್ಯ. ಒಂದಿನ ನಮ್ಗೆ ಆಗ ಆಕ್ಚುಲಿ ಅದನ್ನ ನಮ್ಮ ಸರ್ಕಾರಿ ಪ್ರಮೋಷನ್ಗೆ ಒಂದಿನ ವಿಡಿಯೋ ಮಾಡಿದ್ದೆ ನಾನು. ಅದು ಏನಾಗಿದೆ ಅಂದ್ರೆ ರಿಯಲ್ ಆಗಿ ಆಗಿರೋದು. ಅದು ದೊಡ್ಡಮ್ಮನ ಮನೆಯಲ್ಲಿ ನಾನು ಚಿಕ್ಕದಿರ್ಬೇಕಾದ್ರೆ ಇದು ಈ ಶೋ ಬರುತ್ತಲ್ಲ, ಅಡಿಗೆ ಮನೆ ಈ ಥರ ಶೋಗಳ. ಸೊ ಅದನ್ನು ನನಗೆ ಭಾರಿ ಇಷ್ಟ ಆ ಥರ ಮಾಡೋದು. ಸೊ ನಾನೇನು ಮಾಡಿದ್ದೇನೆ, ಸುಮ್ಮನೆ ಅವಾಗ ಏನಿಲ್ಲ, ನಮ್ಮದೆಲ್ಲ ಕೀಪ್ಯಾಡ್ ಮೊಬೈಲು ಅವಾಗೆಲ್ಲ ನನ್ನ ಹತ್ರ ಇರಲಿಲ್ಲ, ದೊಡ್ಡಮ್ಮಂದೆಲ್ಲ ಇತ್ತು. ಸುಮ್ಮನೆ ಅದರದ್ದು ಫ್ರಂಟ್ ಕ್ಯಾಮರಾ ಆನ್ ಮಾಡಿ, ಅದು ಕ್ಲಾರಿಟಿನೂ ಇಲ್ಲ, ಕಾಣಿಸೋದು ಇಲ್ಲ,
ಸುಮ್ಮನೆ ಅದನ್ನು ಈಗ ಮಾಡಿ ಅದರಲ್ಲಿ ಗೊತ್ತಿದ್ದು ನಂಗೆ ಹಾಫ್ ಬಾಯ್ಲು ಏನಿಲ್ಲಲ್ಲ ಎಗ್ ಹಾಕೋದು ಹುಡಿಗಳು ಹಾಕೋದು ಅಷ್ಟೇ. ನಾನೆಲ್ಲ ಎಲ್ರಿಗೂ ನಮಸ್ಕಾರ, ಇದು ನಮ್ಮನೆ ಕಿಚನಿಗೆ ಎಲ್ರಿಗೂ ಸ್ವಾಗತ. ಈಗ ನಾವು ಮಾಡ್ತಿರುವಂಥ ಇದು ಸ್ಪೆಷಲ್ ಏನಂದರೆ ಹಾಫ್ ಬಾಯ್ಲ್ಡ್ ಎಗ್ ಅಂತ. ಹಾಫ್ ಬಾಯ್ಲ್ಡ್ ಎಗ್ ಅಂತ ಎಗ್ ತೆಗ್ದೆ, ಪ್ಯಾನ್ ಇಟ್ಟೆ, ಎಲ್ಲ ಆಯಿತು. ಎಣ್ಣೆ ಹಾಕಬೇಕು, ಮೊದಲಿಗೆ ಎಣ್ಣೆ ಹಾಕಿ ಎಣ್ಣೆಯನ್ನು ಸವರಬೇಕು ಪ್ಯಾನಿಗೆ ಅಂತ. ಪ್ಯಾನಿಗೆ ಸವರೇ ಆಯಿತು, ಮೊಟ್ಟೆ ತೆಗೆದು ಹೊಡಿತಾನೆ ನಾನು. ಮೊಟ್ಟೆ ತೆಗೆದು ಹೊಡೆದು ಮೊಟ್ಟೆ ಅದು ಅಲ್ಲ ಬೇಯ್ತದೆ, ಇರಿ ಬೇಯ್ತದೆ. ಅದೊಂದು ಹಾಫ್ ಬಾಯ್ಲ್ ಆಗುವಾಗ, ಅದಂದರೆ ಹಾಫ್ ಬಾಯ್ಲ್ ಆಗುವಾಗ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಲಿಕ್ಕೆ, ಇದು ಬೇಯ್ತಾ ಇಲ್ಲ. ಅಕ್ಕ ಬಂದ್ಲು, ಫಸ್ಟಿಗೆ ಗ್ಯಾಸ್ ಆನ್ ಮಾಡೋ ಈಗ ಅಂತ. ಅವು ಗೊತ್ತಾಗಿದೆ, ಅದು ಗ್ಯಾಸ್ ಆನ್ ಮಾಡ್ಲಿಕ್ಕೆ ಬರಲ್ಲ, ಸಿಕ್ಕದಲ್ಲ ಅದೊಂದು ಇದು ಆನ್ ಮಾಡಿ ಕೊಡ್ತೀರಾ ಅಕ್ಕ? ಅವಳು ಆನ್ ಮಾಡಿ ಒಂದು ಕರ್ಮದ ಕಿಚನ್ ಶೋ ಅಂತ ಹೇಳ್ಕೊಂಡು ಆಗಿದೆ. ನಿಮ್ಗೆ ಈ ತರ ಆಗಿದೆ ಅಂತಂದ್ರೆ ಸರ್ ಗ್ಯಾಸ್ ಎಲ್ಲ ಆನ್ ಮಾಡ್ತಿದ್ವಿ, ಅಂದ್ರೆ ನಾನು ಅಡುಗೆ ಕಲಿಬೇಕಾದ್ರೆ ಆನ್ ಮಾಡ್ಕೊಂಡು ಕಲಿಸಿದ್ರು. ಸೊ ಈ ಥರ ಎಲ್ಲ ಏನಾಗಿಲ್ಲ ನನಗೆ. ಸೂಪರ್. ಇನ್ನು ಸಿನಿಮಾದ ಹಾಡುಗಳ ಬಗ್ಗೆ ಹೇಳೋದಾದ್ರೆ ಸರ್, ಆಲ್ರೆಡಿ ಒಂದು ಸಾಂಗ್ ಏನೋ ಒಂದು ಫಾದರ್ ಸೆಂಟಿಮೆಂಟ್ ಸಾಂಗ್ ಇದೆ ಅನ್ಸುತ್ತೆ. ಫಾದರ್ ಸೆಂಟಿಮೆಂಟ್ ಸಾಂಗು. ಸೊ ಎಷ್ಟು ಅಂದ್ರೆ ಸಾಂಗ್ಸ್ಗಳು ಎಷ್ಟಿದೆ, ನೀವು ಎಷ್ಟು ಸಾಂಗ್ ಅಲ್ಲಿ ಕಾಣಿಸ್ಕೊಂತೀರಾ ಅಂತ? ನಾನು ಆಲ್ಮೋಸ್ಟ್ ಎಲ್ಲ ಸಾಂಗಲ್ಲೂ ಇದ್ದೀನಿ ಸರ್. ಎಲ್ಲ ಸಾಂಗ್ 7 ಸಾಂಗ್ ಇದೆ. 7 ಸಾಂಗ್. ಅದ್ರಲ್ಲಿ ಒಂದು ಸಾಂಗ್ ನಂದಿದೆ, ಅದು ನಮ್ಮದು ಇದು ಡ್ಯುಯೆಟು. ಯಾವ ತರ ಇರುತ್ತೆ? ಒಂದು ಎರಡು ಲೈನ್ ಆಡ್ಬೋದಾ ಇಬ್ರು? ಅಯ್ಯೋ ನನಗೆ ಅದು ಆ್ಯಕ್ಚುಲಿ ನಾವು ಕೇಳಿಲ್ಲ ಸರ್, ಅದಕ್ಕೆ ನಿಮ್ಮ ಬಾಯಿನ ಅದು ನನಗೆ ಹಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಹೇಟ್ ಮಾಡಿ ಅದು ಇನ್ನೊಂದು ವಿಷಯ ಇದೆ, ಅದು ಆಮೇಲೆ ಹೇಳ್ತೀನಿ. ಒಳ್ಳೆ ಹುಡುಗನಲ್ಲ ನಾನು ಅಂತ ಒಂದು ಲೈನ್ ಇದೆ. ಸೊ ಆ ಥರ ಬರುವಂಥ ಸಾಂಗ್ ಯೂಟ್ಯೂಬಲ್ಲಿ ಇದೆ ನೋಡಿ ಅಂತ. ಸೊ ಅದು ಆ ಸಾಂಗಲ್ಲಿ ಆ್ಯಕ್ಚುಲಿ ಡ್ಯುಯೆಟ್ ಆವಾಗ ಹೇಳ ಆವಾಗ ಅಂದರೆ ನನಗೆ ನಾನು ಅಷ್ಟವರೆಗೆ ಈಗ ಬೇರೆ ಶೂಟ್ಸ್ ಎಲ್ಲ ಆಗ್ತಾಯಿತ್ತು. ಆಮೇಲೆ 2ನೇ ದಿನಕ್ಕೆ ನಮ್ಮ ಕೋರಿಯೋಗ್ರಾಫರ್ ಸರ್ ಬರ್ತಾರೆ. ಸೊ ಅವ್ರು ಬಂದಾಗ ಸ್ವಲ್ಪ ಅಂದರೆ ಸೀನ್ ತೆಗಿಯೋದು, ಸ್ವಲ್ಪ ಸಾಂಗ್ ಶೂಟ್ ಮಾಡೋದು, ಆ ಥರ ಮಾಡ್ತಿದ್ವು ಮೈಸೂರಲ್ಲಿ ಒಂದು ಇದರಲ್ಲಿ, ಎಚ್ ಡಿ ಕೋಟೆ ರೆಸಾರ್ಟಲ್ಲಿ. ಸೊ ಅಲ್ಲೇನಾಗಿತ್ತು, ಇವರು ಮಿಂಗಲ್ ಆಗಲ್ಲ, ಅಂದರೆ ಶೂಟಿಂಗ್ ಒಂದಷ್ಟು ಆಲ್ಮೋಸ್ಟ್ ಆಗಿಬಿಟ್ಟಿದೆ, ಇವರಲ್ಲಿ ಕ್ಲೋಸ್ ಆಗಿದ್ದಾರೆ. ನಾನು ಬಂದಿದ್ದಷ್ಟೇ ಮಿಂಗಲ್ ಆಗ, ಇದು ರಾಂಗ್ ಸ್ಟೇಟ್ಮೆಂಟ್ ಸರ್. ಆಲ್ಮೋಸ್ಟ್ ಎಲ್ಲರ ಜೊತೆ ಮಿಂಗಲ್ ಆಗಿ ಮಿಂಗಲ್ ಮಾತಾಡಲ್ಲ. ಓಕೆ, ಇವ್ರು ಹೊಸಬ್ರಾಗಿತ್ತು, ಹೊಸಬ್ರ ಹತ್ರ ಹೋಗ್ಬಿಟ್ಟೆ ಹೆಂಗ್ ಮಾತಾಡ್ಸೋದು, ಮಾತಾಡಲ್ಲ. ಸೊ ನಾನೇನು ಮಾಡಬೇಕು, ಕಂಫರ್ಟೇಬಲ್ ಮಾಡ್ಬೇಕು ಇವ್ರನ್ನ. ಹಾಗೆ ನಾನು ಮಾತಾಡಿಕೊಂಡು, ಅಂದರೆ ಸೀನ್ ಆಗಬೇಕಾದ್ರೆ ಅವ್ರು ಮಾತಾಡಿ ಕಂಫರ್ಟೇಬಲ್ ಮಾಡಿಕೊಂಡು, ಲವ್ ಬರಬೇಕಲ್ಲ, ಫೀಲ್ ಬರಬೇಕಲ್ಲ. ಹಾಗೀಗೆಲ್ಲ ಮಾತಾಡ್ಕೊಂಡು ಇವ್ರ ಅಮ್ಮನಿಗೆ ಭಯ ಶುರುವಾಗಿದೆ. ಅಮ್ಮ ಬಂದು ನನ್ನ ಹತ್ರ ಗಡಿ ಬರೋದು, ಒಂದು ಸೀನ್ ಆದಮೇಲೆ ಗಡಿ ಬರೋದು ನನ್ನ ಹತ್ರ ಬಂದು, ರಂಜನ್ ಅದು ಸಿನಿಮಾದಲ್ಲಿ ಮಾತ್ರ ಅಲ್ಲ ರಂಜನ್, ಈ ಥರ ಭಯ ಆಗಿದೆ, ಇವ್ರು ಲೈವ್ ಹೊಡಿತಾನೆ ಅಂತ. ಆಯ್ತಾ, ಸಿನಿಮಾದಲ್ಲಿ ಮಾತ್ರ ಅಲ್ಲ ರಂಜನ್, ಈ ಥರ ಅಲ್ಲ, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡುವಾಗ ಮಾತ್ರ ಅಲ್ಲ, ಮತ್ತೆ ಇರೋದಿಲ್ಲಲ್ಲ ಅದು ಏನು ಅಲ್ಲ, ಈ ಥರ ಎಲ್ಲ ಕ್ವಶನ್ ಕೇಳೋರು. ಇಲ್ಲ ಆಂಟಿ ಹಾಗೇನೆ, ನೀನು ಅಮ್ಮ ಕರಿ ನೀನು ಆಂಟಿ ಕರ್ದಲ್ಲ ನಾನು, ಅದಕ್ಕೆ ಅಮ್ಮ ಕರಿ ನೀನು, ಮಗ ತಂಗಿ ಆಗ್ತಾರಲ್ಲ ಇವಳು ಅಂತ. ಆ ಥರ ಎಲ್ಲ ಒಂದು ಕತೆ ಆಗಿದೆ. ಯಾರು ನನ್ನಮ್ಮ ಬಂದಿದ್ರೆ ಅದೆಲ್ಲ ಹೇಳಲ್ಲ. ನನ್ನಮ್ಮ ಬಂದಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ, ಮಾತಾಡಪ್ಪ ಅಂತೇಳಿ ಕಳಿಸ್ತಾ ಇದ್ರು. ಮಾತಾಡಪ್ಪ ಸೆಟ್ ಆದ್ರೆ ಆಗ್ಲಿ ಅಂತ. ನನ್ನಮ್ಮ ಹಾಗೆ, ಇವ್ರ ಅಮ್ಮನಿಗೆ ಇದು ಭಯ ಹುಟ್ಟಿದ್ದು ಅಂತ. ಪಾಪ ಒಳ್ಳೆ ಆಂಟಿ, ನನ್ಗೆ ತುಂಬ ಅಂದರೆ ನಮ್ಮ ಸೆಟ್ಟಿಗೆ ತುಂಬ ಸಪೋರ್ಟ್ ಇವ್ರಮ್ಮ, ಎಲ್ರಿಗೂ ಡೈರೆಕ್ಟ್. ಸೆಟ್ಟಿಗೆ ಬರ್ಬೇಕಾದ್ರೆ ಜೊತೆಲೆ ಬರ್ತಾರೆ ಕಾಲೇಜ್ಗೆ. ಆ ಥರ ಏನಿಲ್ಲ, ಬಟ್ ಸೆಟ್ ಅಂದರೆ ಇದು ಗೊತ್ತಿಲ್ದಿರೋ ಜಾಗ, ಲೈಕ್ ಹೊಸ ಟೀಮ್ ಅಲ್ವಾ, ಸ್ವಲ್ಪ ಭಯ ಇರುತ್ತೆ. ಬಂದಿದೆ ಸರ್, ಬಟ್ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅದ್ರ ಬಗ್ಗೆ. ಅದೇ ಹೇಳುದು ಮಾತ್ರ, ಇವರು ತುಂಬಾ ತಲೆ ಕೆಡ್ಸ್ಕೊಳ್ತಾರೆ. ಹೇಳುದು ಮಾತ್ರ ನೋಡಿ, ನಾವಲ್ಲ, ನಾನು ಹೇಳ್ತೇನೆ, ನಾನು ಓಪನ್ ಆಗಿ ಹೇಳ್ತೇನೆ, ನಾನು ತಲೆ ಕೆಡ್ಸ್ಕೊಂಡಿದ್ದೇನೆ, ಬಟ್ ಅಲ್ಲಿಂದ ಬರ್ಲಿಲ್ಲ. ನಾನು ತಲೆ ಕೆಡ್ಸ್ಕೊಳ್ಳೋದು ಹೇಗೆ ಹೇಳುದು ನಾವು ಆಚೆಗೆ ಹೋಗ್ಬೇಕು ನಾವು. ಪಾಪ ಹುಡುಗರು ಅಷ್ಟೇ ಅಲ್ಲ, ಆಚೆ ಹೋಗ್ಬೇಕು, ಅವ್ರು ಬರಲ್ಲ ಈಚೆಗೆ. ಆಯ್ತಾ, ಇವ್ರಿಗೆಲ್ಲ ಆಗಲ್ಲ, ಇವರಿಗೆ ಬರುತ್ತೆ, ಇವರೇ ಅಂಕಾರ. ಇವ್ರಿಗೆ ಏನು ಗೊತ್ತಾ, ಬಂದ್ರೆ ಸಹ ಇರುತ್ತೆ ಒಂದು ಮನಸ್ಸಲ್ಲಿ, ಮೈಂಡಲ್ಲಿ ಇರುತ್ತೆ, ಚೆನ್ನಾಗಿದ್ದಾನೆ ಇಲ್ಲ ಒಂದು ಲವ್ ಕ್ರಶ್ ಎಲ್ಲ ಇರುತ್ತೆ ಅವ್ರ ಮೇಲೆ. ಹೇಳಲ್ಲ,
ಇಲ್ಲ ನನಗೆ ಅದರಲ್ಲೆಲ್ಲ ಇಷ್ಟ ಇಲ್ಲ ಅಂತಾರೆ. ಆಮೇಲೆ ರಾತ್ರಿ ಇಡೀ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ. ಅವನಿಂದ ಬಂದಿದ್ದಲ್ಲ ಚೆನ್ನಾಗಿದ್ನಲ್ಲ ಚೆನ್ನಾಗಿದೆ ಹೌದಲ್ಲ, ನಂಗೂ ಕ್ರಶ್ ಇತ್ತು, ಕುಕ್ಕು ಇತ್ತು, ಹಂಗೆ ಹೇಳಿ ಅವ್ರ ಮೈಂಡ್ ಅಲ್ಲಿ ಇರೋದನ್ನೆಲ್ಲ ಹೇಳ್ತಾ ಇವರು ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಹುಡುಗಿರ್ ಮೈಂಡ್ ಆಗಿ ಹುಡುಗಿಯರು ಬೈಬೇಡಿ ಆಯ್ತಾ, ನೀವೆಲ್ಲ ಒಳ್ಳೆಯವ್ರು. ಇವ್ರ ನಂಬರ್ನ ಬೇಕಾದ್ರೆ ಕೊಡ್ತೀನಿ, ಎಲ್ರು ಇವ್ರಿಗೆ ಲೈನ್ ಹಾಕ್ಬಿಡಿ. ಯಾರು ಲೈನ್ ಹಾಕಲ್ಲ, ಅವರು ಉಬ್ಬು ಕಳಿಸ್ತಾರೆ. ನಾನೇ ಯಾರು ಇವನು ಯಾವ ನೀವನು ಅಂತ ಹೇಗೆ ಹೇಳಿ ಕಂಪ್ಲೀಟ್ ಮಾಡಿ. ಅದೇ ಹೇಳಿದ್ನಲ್ಲ ಸರ್, ಎಷ್ಟು ಜನ ಹುಡುಗರು ನಿಮ್ಮ ಮುಂದೆ ಬರ್ತಾರೆ, ನೀವು ಅವ್ರನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ? ಹಾಂ ಅದು ಹಂಗೆ ಅದು ಮ್ಯಾನೇಜ್ ಮಾಡ್ತೀನಿ, ಅದು ಹೇಳಿ. ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತೀನಿ. ಫ್ರೆಂಡ್ ಥರ ಅವ್ರಿಗೇನು ಬೇಜಾರ್ ಗೀಜಾರ್ ಮಾಡಲ್ಲ? ಲವ್ ಅಲ್ಲ ಬೇಡ ನಂಬದ ಹೀಗೆ ಹೌದು ಸರ್, ಕೇಳಿ, ನೋ ಪ್ರಾಬ್ಲಮ್, ಕೇಳಿ. ಲವ್ ಅಲ್ಲ ಬೇಡ, ನಾವು ಫ್ರೆಂಡ್ಸ್ ಆಗಿರೋಣ, ಫ್ರೆಂಡ್ಸ್ ಆಗಿರೋಣ ಅಂತ. ಫ್ರೆಂಡ್ಸ್ ಆಗಿರೋಣ. ಹ್ಞೂ ನಂಗೆ ಚಾಕ್ಲೇಟ್ ತಿನ್ಬೇಕಂತ ಆಸೆ ಆಗ್ತದೆ. ಇಲ್ಲ, ಚಾಕ್ಲೇಟ್ ಇಲ್ಲ ಇಲ್ಲ, ನಾನು ಆ ಥರ ಯಾವತ್ತೂ ಕೇಳಿಲ್ಲ. ಇಲ್ಲ, ಫ್ರೆಂಡ್ಸ್ ಆಗಿರೋದು Friends ಆಗಿರೋದು, ಹೇಳ್ತೀನಿ. ಅಷ್ಟೇ. ತುಂಬಾ ರಕ್ಷಾಬಂಧನ ಕಟ್ಟಿದ್ಯಾ ಇಲ್ಲ. ಯಾರಿಗಾದ್ರು? ಇಲ್ವಾ? ಎಂತ ಮಾರೆ, ನಮ್ಮ ಶಾಲೆಯಲ್ಲಿ ಫೋರ್ಸ್ ಮಾಡಿ ಕಟ್ಟಿಸುದು, ಇಲ್ಲಿಂದ ಇಲ್ಲಿ ನನಗಿರ್ತದೆ ರಕ್ಷಾಬಂಧನ. ಅವಾಗ ಹಿಂಗ್ ಹಿಡ್ಕೊಂಡು ಹೋಗೋದು, ನಾವು ಆಗ ಭಯಂಕರ ಆಯ್ತಾ, ಅವಾಗ ಸತ್ಯ ಹೇಳಿದ್ರೆ ಆಫೀಸ್ ಓಕೆ, ಇನ್ನು ಸ್ವಲ್ಪ ದಿನ ಆಫೀಸ್ ಓಕೆ, ಅದಾದ್ಮೇಲೆ ಆಫೀಸ್ ಬಂದಾಗುತ್ತೆ. ಬಂದಾದ್ಮೇಲೆ ಏನ್ ಮಾಡೋದು ನಾನು, ಅಂದ್ರೆ ಅಲ್ಲಿ ಹೋಗಕ್ಕಾಗಲ್ಲ, ಅಲ್ಲಿ ಮಾತಾಡಕ್ಕಾಗಲ್ಲ, ಇಲ್ಲ ಹರಿಯಾಣ ಬೇರೆನೋ ಪ್ರಾಜೆಕ್ಟ್ ಮಾಡೋದಾದ್ರೂ ನಂಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಒಂದ್ ಸಿನಿಮಾ ಆದ್ಮೇಲೆ ಇನ್ನೊಂದ್ ಸಿನಿಮಾ ಅದ್ರಲ್ಲಿ ಇದ್ರೆ ನಾನು ಹೋಗ್ಬೋದು, ಬಟ್ ಆ ಟೀಮ್ ಇರಲ್ಲ ನೋಡಿ. ಇವಾಗ ಎಸ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಅಂದ್ರೆ ಅದೇ ಕೊಲ್ಯಾಬ್ ಆಗಿ ಕೋಆಪರೇಟ್ ಮಾಡಿರೋ ಅಂತ ಹೇಳ್ಬೋದು ಎಲ್ರು. ಆನಂತರ ರಿತೇಶ್ ಅಣ್ಣ ಅಂತ, ಇದು ಪವನ್ ವಿನಯ್ ಅಣ್ಣ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ಗೌರಿ ಮೇಡಮ್ ಅಂತ ಒಬ್ರು ಇದ್ರು, ಅವರು ಜಾಸ್ತಿ ನನ್ಗೆ ಸಿಕ್ಲಿಲ್ಲ. ನಮ್ಮ ಸೆಟಲ್ ಅಲ್ಲಿ ಇದ್ರು, ಬಟ್ ಜಾಸ್ತಿ ಆಫೀಸಲ್ಲೆಲ್ಲ ಇರ್ಲಿಲ್ಲಲ್ಲ, ಸೊ ಅವ್ರದ್ದು ಅಷ್ಟು ಇದಿಲ್ಲ, ಬಟ್ ತುಂಬಾ ಸಪೋರ್ಟಿವ್ ಅವರು ಕೂಡ. ಆಮೇಲೆ ಸೊ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅವರು ಅಣ್ಣಂದಿರು ಅವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ, ಅಂಡ್ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಅಲ್ಲಿ ಆಫೀಸಲ್ಲಿ. ಏನಾದ್ರು ಡಿಸ್ಕಷನ್ ಇದ್ರೆ ಪ್ರಮೋಷನ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಿದ್ವಿ. ಇನ್ನು ಅದಿಲ್ಲಲ್ಲ ಅಂತ ಅದೊಂದು ಬೇಜಾರಾಗಿದೆ. ರಿಲೀಸ್ ಆದ ನಂತರ ಸ್ವಲ್ಪ ದಿನ ಇರ್ಬೋದು. ಎಸ್ ಸರ್, ಕೊನೆಯದಾಗಿ ಆ ಸಿನಿಮಾ ಇದೆ ಫೆಬ್ರವರಿ 13 ರಿಲೀಸ್ ಆಗ್ತಿದೆ. ಸೊ ಏನ್ ಹೇಳ್ತೀರಿ ಫೈನಲ್ ಆಗಿ ಇಬ್ರು? ಹೇಳಿ. ಹೆಣ್ಮಕ್ಳು ಫಸ್ಟ್ ಹೇಳಿ. ಸೊ ಇದೇ ಫೆಬ್ರವರಿ 13ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದ ಜನತೆ ಎಲ್ಲರೂ ಮಿಸ್ ಮಾಡದೆ ನಿಮ್ಮ ಕುಟುಂಬದ ಸಮೇತ ಹೋಗಿ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ, ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಅದೇ ಹಾಗೆ ಹೇಳಿದಾಗೆ ಮಗ್ಗಿ ಪುಸ್ತಕ ಸಿನಿಮಾ ಇವರು ಹೇಳಿದಾಗೆ ಫೆಬ್ರವರಿ 13ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನಮ್ಮಲ್ಲಿರಲಿ. ಹಾಗೆ ಇಷ್ಟವರೆಗೆ ನೀವು ತುಂಬ ಪ್ರೀತಿ ತೋರಿಸಿದ್ದೀರ. ಸೊ ಅದೇ ಥರ ಮಗ್ಗಿ ಪುಸ್ತಕ ಸಿನಿಮಾಕ್ಕೂ ಪ್ರೀತಿಯನ್ನು ತೋರಿಸಿ. ನಿಮಗೆ 100% ಗ್ಯಾರಂಟಿ ಕೊಡ್ತೀನಿ, ಕಂಪ್ಲೀಟಾಗಿ ಸಿನಿಮಾ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿದೆ, ನಿಮಗೆಲ್ಲೂ ಬೋರ್ ಹೊಡೆಯಲ್ಲ, ಕ್ಲೀನಾಗಿ ಹೋಗ್ತಾ ಇದೆ ಸಿನಿಮಾ. ಸೊ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ.